ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ 12ನೇ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗುತ್ತೆ ಅಂತ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಸತತವಾಗಿ 2 ವಾರ ಆಗಿದೆ. ಸೊ ಯಾವ ಸ್ಪರ್ಧೆಯೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಬಟ್ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದೀರಾ. ಸೊ ಯಾರಿಗೆ ಸಿಗುತ್ತೆ, ಸೊ ಯಾವ ಒಂದು ಆಧಾರದ ಮೇಲೆ ಕಿಚ್ಚನ ಚಪ್ಪಾಳೆ ಕೊಡ್ತಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ಈ 4 ಜನ ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಯಾರಿಗಾದರೂ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತ ತುಂಬಾ ನ್ಯೂಸ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ 4 ಜನ ಯಾರ್ಯಾರಪ್ಪ ಅಂದರೆ ಮಾಳು, ಸೂರಜ್, ರಜತ್ ಮತ್ತು ಧ್ರುವಂತ್. ಹೌದು ವೀಕ್ಷಕರೇ, ಈ 4 ಜನ ಸ್ಪರ್ಧಿಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅನ್ನೋ ಸುದ್ದಿ ಕೂಡ ಇದೆ. ಬಟ್ ಈಗ ಒಬ್ಬೊಬ್ಬರಾಗೆ ನೋಡ್ತಾ ಹೋಗೋದಾದರೆ, ಸೊ ಮಾಳು ಅವರಿಗೆ ಯಾಕಪ್ಪ ಅಂದರೆ, ಮಾಳು ಅವರು ಈ ಸಾರಿ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಷ್ಟು ವಾರದಲ್ಲಿ ಅಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ, ಬಟ್ ಈ ವಾರ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಸೊ ಮಾತಿನ ವಿಚಾರದಲ್ಲೂ ಸಹ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ರೀಸೆಂಟಾಗಿ ನಡೆದ ನಾಮಿನೇಷನ್ ಟಾಸ್ಕಲ್ಲಿ ಕೆಲವೊಂದಿಷ್ಟು ಟೀಮ್ಗಳಿಗೆ ಬ್ಯಾಕ್ ಸಪೋರ್ಟಿವ್ ಆಗಿ ಆಟ ಆಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೂ ಕಿಚ್ಚನ ಚಪ್ಪಾಳೆ ಸಿಗ್ಬೋ ಚಾನ್ಸಸ್ ತುಂಬಾ ಇದೆ. ಸೊ ಈ ನೆಕ್ಸ್ಟ್ ಬಂದುಬಿಟ್ಟು ಸೂರಜ್ ಅವರು ಕೂಡ ಈ ವಾರ ಕ್ಯಾಪ್ಟನ್ಸಿ ಕೂಟಕ್ಕೆ ಸೆಲೆಕ್ಟ್ ಆಗಿದ್ರು. ಸೊ ಇವರ ಎಫರ್ಟ್ ತುಂಬ ಚೆನ್ನಾಗಿತ್ತು. ಸೊ ಫೈನಲಲ್ಲಿ ಹೋಗಿ ಮನೆಯವರ ಎಲ್ಲ ನಿರ್ಧಾರದ ಮೇಲೆ ಇವರ ಕ್ಯಾಪ್ಟನ್ಸಿ ಟಾಸ್ಕ್ ಕೊಡೋಕ್ಕೆ ತಪ್ಪೋಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಕಾವ್ಯ ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದರು. ಸೊ ಇಂಥ ಸಮಯದಲ್ಲಿ ಇವರ ಎಫರ್ಟ್ ಹೇಗಿತ್ತು ಟಾಸ್ಕಲ್ಲಿ, ಅಷ್ಟೇ ಅಲ್ಲದೆ ಇವರು ಕೂಡ ಒಂದಿಷ್ಟು ಟೀಮ್ಗಳಲ್ಲಿ ಬ್ಯಾಕ್ ಸಪೋರ್ಟಿವ್ ಆಗಿ ಆಟ ಆಡಿದರು. ಸೊ ಆ ಒಂದು ಕಾರಣಕ್ಕೂ ಕೂಡ ಸಿಗ್ಬೋದು. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಒಂದು ವಿಷಯಕ್ಕೂ ಕೂಡ ಬೇಗ ಎಚ್ಚೆತ್ಕೊಳ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವುದೇ ಒಂದು ವಿಷಯದಕ್ಕೂ ಕೂಡ ಸರಿಯಾಗಿ ಮಾತಾಡ್ತಾರೆ. ಸೊ ಆ ಒಂದು ಕಾರಣಕ್ಕೂ ಸಿಗ್ಬೋದು ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಾದ್ರೆ ರಜತ್ ಅವರು. ಸೊ ರಜತ್ ಅವ್ರಿಗೂ ಕೂಡ ಈ ಸಾರಿ ಉಸ್ತುವಾರಿ ರೂಲ್ಸ್ಗಳಂತ ಬಂದಾಗ ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಅಷ್ಟೇ ಅಲ್ಲದೆ ಒಂದು ಟಾಸ್ಕ್ ವಿಚಾರದಲ್ಲೂ ಅಷ್ಟೇ. ಸೊ ಈ ವಾರನೂ ಕೂಡ ನಾಮಿನೇಷನ್ ಟಾಸ್ಕಲ್ಲಿ ಅತಿ ಹೆಚ್ಚು ಸ್ವಲ್ಪ ಬ್ಯಾಕ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು. ಸೊ ಮಾತಿನ ವಿಚಾರದಲ್ಲಿ ಕೆಲವೊಂದು ಸ್ಪರ್ಧೆಗಳಿಗೆ ಅರ್ಥನೂ ಮಾಡಿಸ್ತಾರೆ. ಸೊ ಎಲ್ಲಿ ತಪ್ಪಾಯಿತು, ಯಾಕೆ ತಪ್ಪಾಯಿತು, ಸೊ ಹೇಗೆ ತಪ್ಪು ಮಾಡಿದ್ರಿ, ಅದರ ಬಗ್ಗೆನೂ ಕೂಡ ತಿಳಿಸಿ ಮಾತಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಕಾರಣಕ್ಕೂ ಕೂಡ ಇವರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಸಿಗುವಂಥ ಚಾನ್ಸಸ್ ಇದೆ. ಸೊ ಇನ್ನು 4ನೇದಾಗಿ ನೋಡೋದಾದರೆ ಸೀಕ್ರೆಟ್ ರೂಮಲ್ಲಿರುವಂಥ ಧ್ರುವಂತ್ ಅವರು. ಸೊ ಹೌದು, ಧ್ರುವಂತ್ ಅವರಿಗೆ ಇಷ್ಟು ದಿನ ತುಂಬ ಜನ ಸ್ವಲ್ಪ ಬೇರೆ ರೀತಿಯಲ್ಲೇ ಮಾತಾಡ್ತಾ ಇದ್ರು. ಬಟ್ ಈಗ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಧ್ರುವಂತ್ ಅವರ ನಿಜವಾದ ಮುಖ ಏನು ಅಂತ ಗೊತ್ತಾಗಿದೆ. ಸೊ ಒಂದು ಟಾಸ್ಕ್ ಅಂತ ಬಂದಾಗ ಯಾವ ರೀತಿ ಒಬ್ಬ ಸ್ಪರ್ಧಿಗೆ ಭೇದ ಭಾವ ಮಾಡ್ದೇನೆ ಇವರಿಗೆ ಇಂಥ ಸ್ಪರ್ಧಿ ಅಂತ ಡಿಸಿಷನ್ ಮಾಡಿ ರಕ್ಷಿತ್ ಅವರು ಬೇರೆ ಕಡೆ ಸಪೋರ್ಟಿವ್ ಆಗಿದ್ರು ಕೂಡ ಇವರು ತಮ್ಮ ಒಂದು ಹಿಡಿತನ ಬಿಡದೇನೆ ಎಲ್ಲ ಸ್ಪರ್ಧಿಗಳಿಗೆ ಸಮನಾಗಿ ನೋಡಿದಂಥ ಸ್ಪರ್ಧಿ ಅಂದರೆ ಅದು ಧ್ರುವಂತ್ ಅವರು ಅಂತಲೂ ಕೂಡ ಹೇಳ್ಬೋದು ಈ ವಾರ. ಸೊ ಈ ಒಂದು ಕಾರಣಕ್ಕೆ ಧ್ರುವಂತ್ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುವಂಥ ಚಾನ್ಸಸ್ ತುಂಬಾ ಹೈ ಇದೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈಗ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳ ಹೆಸರು ತುಂಬಾ ಕೇಳಿ ಬರ್ತಾ ಇದೆ. ಸೊ ಈ 4 ಜನ ಸ್ಪರ್ಧಿಗಳಲ್ಲಿ ಯಾರಿಗಾರು ಒಬ್ಬರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೋದು ಅಂತಲೂ ಕೂಡ ಇದೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಯಾವಾಗಲೂ ಕೂಡ ಕಿಚ್ಚನ ಚಪ್ಪಾಳೆ ಕೊಡುವಾಗ ಒಂದು ಕಾರಣಗಳನ್ನ ಕೊಡ್ತಾರೆ. ಸೊ ಅದೇ ರೀತಿ ಈ ವಾರನೂ ಸ್ವಲ್ಪ ಕಾರಣಗಳನ್ನ ಕೊಡ್ಬೋದು ಅಂತಲೂ ಕೂಡ ಹೇಳ್ಬೋದು. ಈಗ ಸತತವಾಗಿ 2 ವಾರ ಕೂಡ ಯಾರಿಗೂ ಕೂಡ ಕಿಚ್ಚನ ಚಪ್ಪಾಳೆ ಸಿಕ್ಕಿಲ್ಲ. ಸೊ ಯಾಕಪ್ಪ ಅಂದರೆ ಅವರಿಗೆ ಕಿಚ್ಚನ ಚಪ್ಪಾಳೆ ಕೊಡಬೇಕು ಅಂತ ಅನಿಸಿಲ್ಲ. ಯಾಕಪ್ಪ ಅಂದರೆ ಕೆಲವೊಂದಿಷ್ಟು ಸ್ಪರ್ಧಿಗಳು ತಪ್ಪುಗಳನ್ನ ಮಾಡಿದ್ದಾರೆ. ಸೊ ಅತಿ ಮೀರಿ ತಪ್ಪುಗಳನ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಟೋಟಲ್ ಆಗಿ 4 ಜನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಮೊದಲಿಗೆ ಸಿಕ್ಕಿದ್ದು ಗಿಲ್ಲಿ ಅವರಿಗೆ, 2ನೇದು ಮ್ಯೂಟನ್ ರಘು ಅವರಿಗೆ, 3ನೇದು ಧನುಷ್ ಅವರಿಗೆ, 4ನೇದು ರಕ್ಷಿತ್ ಅವರಿಗೆ. ಸೊ ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ ಸ್ವಲ್ಪ ಇವರ ಒಂದು ಬದಲಾವಣೆ ತುಂಬ ಬೇರೆ ಲೆವೆಲ್ಗೆ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಲೇಸಿ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ. ಸೊ ಈ ಒಂದು ಕಾರಣಕ್ಕೆ ಈಗ ನಾನು ಹೇಳಿದಂಥ 4 ಜನ ಸ್ಪರ್ಧಿಗಳಲ್ಲಿ ಯಾರಿಗಾದರೂ ಇಲ್ಲಿ ಒಬ್ಬರಿಗೆ ಕಿಚ್ಚನ ಚಪ್ಪಾಳೆಗಳು ಸಿಗ್ಬೋದು. ಬಟ್ ಈ ವಾರ ಯಾವುದೇ ರೀತಿಯ ಕಿಚ್ಚನ ಚಪ್ಪಾಳೆ ಇಲ್ಲ ಅನ್ನೋ ಒಂದು ನ್ಯೂಸ್ ಕೂಡ ಬರ್ತಾ ಇದೆ. ಯಾಕಪ್ಪ ಅಂದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರುವಂಥ ಸ್ಪರ್ಧಿಗಳ ಇನ್ವಾಲ್ವ್ಮೆಂಟ್ ತುಂಬ ಕಡಿಮೆ ಇರೋ ಕಾರಣ ಕಿಚ್ಚನ ಚಪ್ಪಾಳೆ ಸಿಕ್ಕಾದ್ಮೇಲೆ ಇವರ ಬೇರೆ ರೀತಿಯಲ್ಲಿ ವರ್ತನೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಸಾರಿ ಯಾವುದೇ ರೀತಿಯ ಕಿಚ್ಚನ ಚಪ್ಪಾಳೆ ಕೊಡ್ತಾ ಇಲ್ಲ. ಈ ವಾರ ಕಿಚ್ಚನ ಚಪ್ಪಾಳೆ ಇಲ್ಲ ಅನ್ನೋ ಒಂದು ಅಪ್ಡೇಟ್ ಸಹ ಇದೆ. ಹೇಳೋಕ್ಕಾಗಲ್ಲ ಈ ವಾರ ಕಿಚ್ಚನ ಚಪ್ಪಾಳೆ ಇದ್ರೂ ಇರ್ಬೋದು. ನಿಮ್ಮ ಪ್ರಕಾರ ಈ ವಾರ ಕಿಚ್ಚನ ಚಪ್ಪಾಳೆಗೆ ಯಾರಿಗೆ ಸಿಗಬೇಕು ಮತ್ತು ಯಾವ ಸ್ಪರ್ಧಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಅಲ್ಲದೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಯಾರಿಗೆ ಸಿಗಬೇಕು ಮತ್ತು ಈ ವಾರ ಯಾವ ಕಾರಣಕ್ಕೆ ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು, ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗಾಗಲೇ ಹೇಳಿದ ಹಾಗೆ ಕಿಚ್ಚನ ಚಪ್ಪಾಳೆ ಈ ವಾರ ಇರ್ಬೋದು, ಇರದೇನೂ ಇರ್ಬೋದು. ಖಂಡಿತವಾಗಿಯೂ ಈ ವಾರ ಕಿಚ್ಚನ ಚಪ್ಪಾಳೆ ಏನಾದರೂ ಇದ್ದರೆ ಈ 4 ಜನ ಸ್ಪರ್ಧಿಗಳಲ್ಲಿ ಒಬ್ಬರಿಗೆ ಬರ್ಬೋದು. ಇದು ನನ್ನ ಓನ್ ಒಪಿನಿಯನ್ ಅಷ್ಟೇ, ಯಾವುದೇ ರೀತಿ ಅಪ್ಡೇಟ್ ಅಲ್ಲ.
ವೀಕ್ಷಕರೇ, ಈ ವಾರದ ಕಿಚ್ಚನ ಪಂಚಾಯಿತಿ ತುಂಬ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೀಕ್ರೆಟ್ ರೂಮಲ್ಲಿರುವಂಥ ಸ್ಪರ್ಧಿಗಳ ಕ್ವಾಟ್ಲೆ ತುಂಬ ಚೆನ್ನಾಗಿದೆ. ಸೊ ಈ ವಾರ ನೋಡಬೇಕು ಕಿಚ್ಚ ಸುದೀಪ್ ಅವರು ಸೀಕ್ರೆಟ್ ರೂಮಲ್ಲಿರುವಂಥ ಸ್ಪರ್ಧಿಗಳನ್ನ ಮತ್ತೆ ಬಿಗ್ ಬಾಸ್ ಮನೆ ಒಳಗಡೆ ಬಿಡ್ತಾರಾ ಇಲ್ವಾ ಸೀಕ್ರೆಟ್ ರೂಮಲ್ಲೇ ಇರ್ತಾರಾ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತು ಕಿಚ್ಚನ ಪಂಚಾಯಿತಿಲಿ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಯಾರು ಕೂಡ ಕಿಚ್ಚನ ಪಂಚಾಯಿತಿನ ಮಿಸ್ ಮಾಡ್ಕೊಳ್ಳಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರೆಂಡ್ಸ್.